ಅದೇ ನನ್ನ ಫಾಲೋ ಅಪ್ ಕ್ವಶನ್ ಏನು ಅಂತಂದ್ರೆ ಕೆಲವು ಅಂದರೆ ತುಂಬ ಅನ್ಬಯಾಸ್ಡ್ ಆಗಿ ಇರ್ತಾ ಇದ್ರಿ ಮನೇಲಿ ಹೋಗುವಾಗ ಕೂಡ ಎಲ್ರಿಗೂ ಲೈಕ್ ಅಂತ ನೀವು ರಾಶಿಕ್ ಅವ್ರಿಗೆ ಲೈಕ್ ಅಂದರೆ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡ್ರಲ್ಲ ಒಂದು ನಿಲ್ಲೆ ಕಾವೇರಿ ಟಾಸ್ಕಲ್ಲಿ. ಸೊ ಮನೆಯವರೆಲ್ಲ ಅವ್ರನ್ನ ಕನ್ಫ್ಯೂಸ್ ಮಾಡಿದ್ರು ಅಂತ ಅವ್ರ ಪರವಾಗಿ ನಿಂತಿದ್ದಾಗಿರ್ಬೋದು. ಮತ್ತು ರಕ್ಷಿತ್ ಅವ್ರಿಗೆ ನೇರವಾಗಿ ಇಷ್ಟ ಇದ್ರು ಇಲ್ಲ ನೀನು ಇಲ್ಲಿ ತಪ್ಪು ಮಾಡ್ತಾ ಇದೆಯಾ, ನಿನ್ನ ಒಪಿನಿಯನ್ ಬೇರೆ, ಅದನ್ನು ಬೇರೆಯವ್ರ ಒಪಿನಿಯನ್ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿದಾಗಿರ್ಬೋದು. ಎಲ್ಲರಿಗೂ ಲೈಕ್ ಅಂದ್ರೆ ಅನ್ಬಯಾಸ್ಡ್ ಆಗಿ ಎಲ್ರಿಗೂ ಒಳ್ಳೆಯದನ್ನು ಹಾರೈಸಿ ಹೋದ್ರಿ. ಆ ಒಂದು ಗುಣನೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಜನಗಳಿಗೆ ಹೊರಗಡೆ. ಅಂದರೆ ಅದು ಸೀಸನ್ 11 ತುಂಬ ಅನಿಸಿರ್ಲಿಲ್ಲ, ಅಂದರೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟು, ಏನು ತುಂಬ ರಫ್ ಅಂಡ್ ಟಫ್ ಆಗಿದ್ದಾರೆ ಅಂತ ಅಷ್ಟೇ ಅನಿಸಿತ್ತು. ಬಟ್ ಇದರಲ್ಲಿ ತುಂಬ ಅನ್ಬಯಾಸ್ಡ್ ಆಗಿದಾರಲ್ಲ ಅಂತ ಅನ್ನಿಸ್ತು ಸರ್. ಇಲ್ಲ, ಸೀಸನ್ 11 ಇವಾಗ ನೋಡಿ ಎಲ್ಲರ ಹತ್ರನೂ ನಾನು ಮಾತಾಡಿದ್ದೀನಿ. ಅದು ಕಾಣಿಸಿದೆಯಲ್ಲೂ ನನಗೆ ಗೊತ್ತಿಲ್ಲ, ಗೌತಮಿ ಆಗಿರ್ಬೋದು, ಮಂಜು ಆಗಿರ್ಬೋದು, ಧನು ಆಗಿರ್ಬೋದು, ನನಗೆ ಎಲ್ಲೆಲ್ಲಿ ತಪ್ಪು ಅನಿಸಿದ್ಯೋ ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ ನನಗೆ. ಅದೇ ರೀತಿ ಈ ಸೀಸನಲ್ಲೂ ರಕ್ಷಿತಾ ಮಾತಾಡಿದ್ದು ಸ್ವಲ್ಪ ಸರಿ ಅನಿಸಿಲ್ಲ ಅಲ್ಲಿ. ನಾನೇನು ಸ್ಟ್ಯಾಂಡ್ ತೊಗೊಬೇಕೋ ತೊಗೊಂಡೆ. ಆಮೇಲೆ ಪಾಪ ರಾಶಿಕಂದ್ ಏನಾಯ್ತು ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ರು. ಅದನ್ನ ಮಾಡಿದ್ದು ಮೇನ್ ಚೈತ್ರ, ಆಮೇಲೆ ರಘು ಸರ್ ಆಗಿರ್ಬೋದು, ಪ್ರತಿಯೊಬ್ರು ಟೀಮಲ್ಲಿ ಅಶ್ವಿನಿ ಆಗಿರ್ಬೋದು, ಅವ್ರನ್ನ ಎಷ್ಟು ಕನ್ಫ್ಯೂಸ್ ಮಾಡಿ ಇಕ್ಬಿಡ್ತಾರೆ ಅಂದ್ರೆ ಆಟ ದಿಕ್ಕನ್ನೇ ಬದಲಾಯಿಸ್ಬಿಡ್ತಾರೆ. ಯಾಕಂದ್ರೆ ಇವಾಗ ಮೇನ್ ಒಂದು ಆಟಕ್ಕೆ ಉಸ್ತುವಾರಿನೇ, ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಆಟ ಮುಗೀತು. ಸೊ ಹಂಗಿದಾಗ ನಾನು ಹೇಳ್ತಾ ಇದ್ದೀನಿ ಇಲ್ಲ ಅದು ಹಿಂಗೆ ಆಡಬೇಕು ಅಂತ. ಅದನ್ನೆಲ್ಲ ಕೇಳಿದೆ, ಅವ್ರನ್ನ ಕನ್ಫ್ಯೂಸ್ ಮಾಡ್ಬಿಟ್ಟು ಆಮೇಲೆ ಕೊನೆಗೆ ಪ್ರತಿಯೊಂದು ರಾಶಿಕನೇ ಮಾಡಿದ್ದು ಅನ್ನೋ ತರ ತೋರಿಸ್ಕೊಡ್ತಾರೆ. ಸೊ ಅದು ನನಗೆಲ್ಲ ಅನಿಸುತ್ತೆ ಇಲ್ಲ ಅದು ಅವ್ರದ್ದಲ್ಲ ತಪ್ಪು, ನಿಮ್ಗಳ್ದು ತಪ್ಪು ಅಂತ. ಸೊ ನಾನು ಎಲ್ಲೆಲ್ಲಿ ಸ್ಟ್ಯಾಂಡ್ ತೊಗೊಬೇಕು ಅದು ನಾನು ಯೂಶಲಿ ಇರೋದೇ ಹಂಗೆ ಸರ್. ಅದು ಬಹುಶಃ ಕಾಣಿಸಿಲ್ಲ ಅನ್ಸುತ್ತೆ, ಲಕ್ಕಿಲಿ ಈ ಸತಿ ಈ ಸಲ ಎಲ್ಲ ಕಂಡಿದೆ. ಆ್ಯಂಡ್ ಅದೇ ಇವಾಗ ಕಾವ್ಯ ಅವ್ರ ವಿಷಯಕ್ಕೆ, ಕಾವ್ಯ ಮತ್ತು ಸ್ಪಂದನ ಅವ್ರ ವಿಷಯಕ್ಕೆ ರಕ್ಷಿತ್ ಅವರು ಅಂದರೆ ಏನು ಜಲಸ್ ಅಂದರೆ ಪಡ್ತಾ ಇದ್ದಾರಾ ಅಂತ ಧ್ರುವಂತ್ ಅವರು ಆ ಸ್ಟೇಟ್ಮೆಂಟ್ ಮಾಡಿದ್ರು. ಮತ್ತು ಹೊರಗಡೆ ತುಂಬ ಅನಿಸಿದೆ ಅಂದರೆ ಅದು ಯಾವ ಥರದ ಬಾಂಡ್ ಆಗೋದಿಲ್ಲ, ನಾನು ಅಣ್ಣ ತಂಗಿ ಅಂತ ಕೆಲವರು ಹೇಳ್ತಾರೆ, ಆ ಥರ ಸುಮಾರು ಇದೆ ಫ್ರೆಂಡ್ಶಿಪ್. ಅಥವಾ ನನ್ನ ಜೊತೆ ಮಾತ್ರ ಫ್ರೆಂಡ್ಸ್, ಗಿಲ್ಲಿ ಜೊತೆ ರಕ್ಷಿತ ಸರ್. ಇಲ್ಲ ಯಾವುದೇ ಕಾರಣಕ್ಕೂ ಗಿಲ್ಲಿ ಜೊತೆ ಕಾವ್ಯ ಮೇಲೆ ಸ್ಪಂದನ ಇದ್ದಾರೆ ಅಂತ ಇವಳಿಗೆ ಜಲಸಿ ಇಲ್ಲ. ಇವಳಿಗೆ ಬೇಸಿಕಲಿ ಕಾವ್ಯ ಸ್ಪಂದನ ಅಂದ್ರೆ ಆಗಲ್ಲ ರಕ್ಷಿತನ್ಗೆ. ಸೊ ಆ ಹುಡುಗಿ ಹೆಂಗೆ ಅಂದ್ರೆ ತೀರಾ ಒಳ್ಳೆಯವಳು, ಇನ್ನೋಸೆಂಟ್, ಬಟ್ ತಲೆ ಕೆಡ್ತು ಅಂದ್ರೆ ಮಾರಿ ಆ ತರ. ಒಂದ್ಸತಿ ಫಿಕ್ಸ್ ಮಾಡ್ಬಿಟ್ಲು ಅಂದ್ರೆ ಕೊಡ್ಬೇಕು ಕೆಲಸ ಅಂದ್ರೆ ಕೊಟ್ಟೆ ಕೊಡ್ತಾಳೆ. ಸೊ ನಾನು ಬರೋಗ್ಲು ಆಚೆ ಅದನ್ನೇ ಹೇಳಿದೆ, ಫಸ್ಟ್ ಕಾವ್ಯ ಸ್ಪಂದನ ತೆಗೆದಾಡ್ಬೋದು ತಲೆಯಿಂದ, ಆಟ ಆಡಕ್ ಸ್ಟಾರ್ಟ್ ಮಾಡು, ಚೆನ್ನಾಗ್ ಆಡ್ತಾ ಇದೆಯಾ ಅಂತ. ಸೊ ಎಲ್ಲೋ ಕಾವ್ಯ ಸ್ಪಂದನೂ ರಕ್ಷಿತನ್ ಟಾರ್ಗೆಟ್ ಮಾಡ್ತಾರೆ. ಸೊ ರಕ್ಷಿತನು ಅವ್ರನ್ನಿಬ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾಳೆ. ಇದರಲ್ಲಿ ಗಿಲ್ಲಿ ಸಂಬಂಧ ಏನೂ ಇಲ್ಲ, ಗಿಲ್ಲಿ ವಿಷಯ ಏನಿಲ್ಲ. ಧ್ರುವಂತ ಆ ಸ್ಟೇಟ್ಮೆಂಟ್ ಮಾಡಿರ್ತಾರೆ ಸೀಕ್ರೆಟ್ ರೂಮ್ ಅಲ್ಲಿ ಎಲ್ಲ ಕೂತ್ಕೊಂಡು ಅಬ್ಸರ್ವ್ ಮಾಡಿ, ಸರ್ ಸಾವಿರ ಮಾಡ್ತಾನೆ ಅವ್ನು ಮಾಡೋದಕ್ಕೆಲ್ಲ ತಲೆಗೆಡ್ಸ್ಕೊಳಕಾಗುತ್ತೆ. ಅಂದ್ರೆ ಅವ್ರು ಹೇಳಿದ ಹಂಗೆ ಅಂದ್ರೆ ಗಿಲ್ಲಿ ಜೊತೆಗೆ ಯಾವುದೇ ಫೀಮೇಲ್ ಕಂಟೆಸ್ಟೆಂಟ್ ಅಸೋಸಿಯೇಟ್ ಆಗೋದು ಇಷ್ಟ ಇಲ್ಲ ರಕ್ಷಿತ್. ಹೇಳ್ಬೇಕು ಅಂದ್ರೆ ಇವ್ನು ಮಲ್ಲಮ್ಮನ ಇಟ್ಕೊಂಡು ಆಟಾಡ್ತಾ ಇದ್ದ. ಮಲ್ಲಮ್ಮ ಅವರು ಅಮ್ಮ 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 ಅನ್ಕೊಂಡು ಎಷ್ಟು ಡೌಗಳು ಮಾಡ್ದ. ಇವಾಗ ಅಷ್ಟು ಫೀಲಿಂಗ್ ನಿಜ ಆಗಿದ್ರೆ ಸುಮ್ನೆ ಇವನ್ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡಬಾರ್ದು, ಕರೆಕ್ಟಾ? ಇವಾಗ ಮಲ್ಲಮ್ಮ ರಕ್ಷಿತ್ ಅವ್ರ ತಂಗಿ ಅನ್ಕೊಂಡಿದ್ರು. ಇವಾಗ ಮಲ್ಲಮ್ಮ ಅವ್ರದ್ದು ಆ ಬಾಂಡಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತು ನಮ್ಗೆ. ಅದು ಟ್ರೂ ಆಗಿದ್ದಾಗ ನೀನು ಬೇರೆಯವ್ರನ್ನ ಹೆಂಗ್ ಕಮೆಂಟ್ ಮಾಡ್ತೀಯಾ? ನಿನ್ ಫೀಲಿಂಗ್ಸ್ ಮಾತ್ರ ಟ್ರೂ, ಬೇರೆಯವ್ರದ್ದು ಯಾಕೆ ಅದು ತಪ್ಪಾಗೆ ನೋಡ್ತೀಯಾ? ಹಂಗ್ ನೋಡ್ಬಾರ್ದು. ನಿಂದು ಫೀಲಿಂಗ್ಸ್ ಟ್ರೂ ಅಂದ್ರೆ ಬೇರೆಯವ್ರ ಫೀಲಿಂಗ್ಸ್ ಟ್ರೂ ಆಗಿರುತ್ತೆ. ಸೊ ಅದು ಅವ್ರವ್ರದ್ದು ಜಗಳ ಆಡ್ತಿದ್ದಾಗ ಅದನ್ನ ಬೇರೆ ದಿಕ್ಕಕ್ಕೆ ತಿಳ್ಸೋದಾಗ್ಲಿ, ಇಲ್ಲ ಏನೋ ಬೆನಿಫಿಟ್ಗೋಸ್ಕರ ಮಾಡ್ತಾ ಇದ್ದಾಳೆ ಅನ್ನೋದಾಗ್ಲಿ, ಅದೆಲ್ಲ ತಪ್ಪಾಗಿ ಕಾಣಿಸುತ್ತೆ. ಆಮೇಲೆ ನನಗೆ ಧ್ರುವಂತ್ ಮಾತಾಡೋದು 1 ಪಾಯಿಂಟ್ ಅದು ವ್ಯಾಲಿಡ್ ಅನ್ಸೋದೇ ಇಲ್ಲ. ಸೊ ಲೆಟ್ಸ್ ನಾಟ್ ಟಾಕ್ ಅಬೌಟ್ ಇಟ್. ಓಕೆ. ಸೊ ಆದರೆ ನಿಮಗೀಗ ಕಾವ್ಯ ಸ್ಪಂದನಗೆ ರಕ್ಷಿತನ್ ಕಂಡ್ರೆ ಆಗಲ್ಲ, ವೈಸ್ ವರ್ಸ ಅಂತ ಹೇಳಿದ್ರಿ. ಸೊ ಏನ್ ರೀಸನ್ ಅಂತ ಗೊತ್ತಾಗಿದೆ ನಿಮ್ಗೆ ಏನಾದ್ರು? ಸರ್ ರೀಸನ್ ಇಲ್ಲ ಸರ್, ಇವ್ರು ಅವಳನ್ನ ಸುಮ್ನೆ ಟಾರ್ಗೆಟ್ ಮಾಡ್ತಾರೆ. ಅಂದ್ರೆ ರಕ್ಷಿತನ್ಗೆ ಏನಾದ್ರು ಹೇಳೋದಾಗ್ಲಿ, ಒಂದು ಟಾಂಗ್ ಕೊಡೋದಾಗ್ಲಿ, ಈ ಓವರ್ ಆಕ್ಟಿಂಗು, ಅತಿ ಬುದ್ಧಿವಂತಿಕೆ, ಆಮೇಲೆ ಏನೋ ಮನ್ಸಲ್ಲಿ ಇಟ್ಕೊಂಡು ಮಾಳುನ ಸಪೋರ್ಟ್ ಮಾಡ್ತಿದ್ದಾಳೆ ಅಂತ ಹೇಳೋದಾಗ್ಬೋದು, ಆಮೇಲೆ ಗಿಲಿ ಜೊತೆ ಇದ್ದಾಳೆ ಅಂತ ಹೇಳೋದಾಗ್ಬೋದು. ಅವಳೇನ್ ಮಾಡ್ತಾಳೆ, ಆ ಕೋಪಕ್ಕೆ ಮಾತಾಡಕ್ ಗೊತ್ತಿಲ್ಲದೆ ಬೇರೆ ಮಾತುಗಳೆಲ್ಲ ಮಾತಾಡ್ತಾಳೆ. ಅಂದ್ರೆ ನೀವು ಏನೋ ಫ್ಯಾನ್ ಬೇಸ್ ಇದೆ ಅನ್ಕೊಂಡು ಗಿಲ್ಲಿಗೆ ನೀವು ಸಪೋರ್ಟ್ ಮಾಡ್ತಾ ಇದೀರಾ ಅಂತ ಹೇಳೋದಾಗ್ಲಿ. ಸೊ ಅದು ವಯಸ್ಸಾವರ್ಸ್ ಹಂಗೆ ಹೋಗ್ತಾ ಇದೆಯಾ ಹೊರತು ಗಿಲ್ಲಿಗೆ ಪಾಪ ಇದ್ರಲ್ಲಿ ಏನೋ ಸಂಬಂಧನೂ ಇಲ್ಲ. ಆಮೇಲೆ ಏನೋ ಗಿಲ್ಲಿಗೋಸ್ಕರ ಜೊತೆಗಿದ್ದಾರೆ ಅಂತ ಅವರಿಬ್ಬರ ಮೇಲೆ ಜಲೆಸಿ ಇವ್ರಿಗೂ ಇಲ್ಲ, ಇವ್ರಿಗೂ ಇಲ್ಲ. ದೇ ಆರ್ ಪರ್ಸನಲಿ ಫೈಟಿಂಗ್ ಅಷ್ಟೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.